ಹಲೋ ಗೈಸ್, ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಯಾರ್ಯಾರೆಲ್ಲ ನಾಳೆಗೆ ಫಿಸಿಕಲ್ಗೆ ರೆಡಿಯಾಗಿ ಹೊರಟಿದ್ದೀರೋ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಯಾವುದೇ ರೀತಿ ಊಹಾಪೋಹಗಳಿಗೆ ತಲೆ ಕೊಡಬೇಡಿ. ಕರೆಕ್ಟಾಗಿ ಫೋಕಸ್ ಆಗಿ ಜಾಬನ್ನು ಮಾಡ್ಕೋಬೇಕಂತಂದರೆ ಕರೆಕ್ಟಾಗಿ ಫೋಕಸ್ ಆಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ. ಆಗಿದೆ, ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಇವಾಗ ಪ್ರಾಕ್ಟೀಸನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅಂದರೆ, ಟಿಪ್ಸನ್ನು ಬಳಸಿ. ಒಂದೊಂದಾಗಿ ನಿಮ್ಮದು ಟಿಪ್ಸನ್ನು ಮಾತಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತದೆ, ಒಂದು ಲೈಕನ್ನು ಮಾಡಿ ವಿಡಿಯೋ ನೋಡಿ. ಮಾಡೋಕ್ಕೆ ಹೋಗ್ಬಿಡಿ ನಾಳೆ. ಅದೇನಂತೇಳಿ ಮುಂದೆ ಹೇಳ್ತೀನಿ ನಿಮಗೆ. ಫಿಸಿಕಲ್ಗೂ ಹೋಗೋರು ಡಾಕ್ಯುಮೆಂಟ್ಸ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಈಗಲೇ ನೋಡ್ಕೊಂಡು ಹೋಗಿ ವಿಡಿಯೋನ ಮಿಸ್ ಮಾಡ್ಕೋಕ್ಕೆ ಹೋಗಬೇಡಿ. ನಿಮ್ಮ ಜಾಬು ನಿಂತಿದೆ ಇದ್ರ ಮೇಲೆ. ಟಿಪ್ಸನ್ನು ನೋಡ್ತಾ ಹೋಗೋಣ. ಆಮೇಲೆ ಮೇ 5 ನಾಳೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ಅಂಥೇಳಿ. ಸೊ ಯಾವುದೇ ರೀತಿ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡಿ. ಒಂದು 8ರಿಂದ 10 ನಿಮಿಷದ ವಿಡಿಯೋ ಇರ್ತದೆ. ಆಲ್ರೆಡಿ ಬೆಂಗಳೂರು ಅಲ್ಲಿ ನಡೀತದೆ, ಆಮೇಲೆ ಗುಲ್ಬರ್ಗ ಅಲ್ಲಿ ನಡೀತದೆ, ಮತ್ತು ನವನಗರ ಬಾಗಲಕೋಟೆ ಅಲ್ಲಿ ನಡೀತದೆ, ಮತ್ತು ಬೆಳಗಾವಿ. ಇವು ನಾಲ್ಕು ಡಿಸ್ಟಿಕ್ಕಲ್ಲಿ ನಿಮ್ಮದು ನಡೀತದೆ. ಹಂತ ಹಂತವಾಗಿ 5ರಿಂದ 8ನೇ ತಾರೀಕುವರೆಗೂ ನಡೀತದೆ. ಓಕೆ, ಡಾಕ್ಯುಮೆಂಟ್ಸ್ನ ಆಮೇಲೆ ನೋಡೋಣ. ಫಸ್ಟಾಗಿ ಫಿಸಿಕಲ್ ಯಾವ ರೀತಿ ಇರ್ತದೆ ಅಂತ ನೋಡ್ತಾ ಹೋಗೋಣ. ಸೊ ಫಿಸಿಕಲಲ್ಲಿ ಗೈಸ್ 100 ಮೀಟರ್ ರನ್ನಿಂಗನ್ನು ನೀವು ಬರೀ 14 ಸೆಕೆಂಡಲ್ಲಿ ಓಡಬೇಕಾಗ್ತದೆ. ಸೊ 14 ಸೆಕೆಂಡ್ ಯಾಕೆ, 13 ಸೆಕೆಂಡ್ ಒಳಗೆ ಓಡಿ. ಯಾಕಂದರೆ ಒಂದೊಂದು ಸೆಕೆಂಡಲ್ಲಿ ಕೂಡ ನಿಮ್ಮದು ಮಿಸ್ ಆಗೋ ಚಾನ್ಸಸ್ ಇದೆ. ಆದಷ್ಟು ಕಮ್ಮಿ ಟೈಮ್ ತೊಗೊಂಡು ಜಾಸ್ತಿ ಎಫರ್ಟ್ ಹಾಕಿ ಓಡಿ. ಇದು ಒಂದೇ ಒಂದು ನಿಮ್ಮದು ಸ್ಪ್ರಿಂಟ್ ಇರ್ತದೆ ಗೈಸ್. ಸ್ಪ್ರಿಂಟ್ ಅಂದರೆ ಹೆಂಗೆ ಗೊತ್ತಲ್ಲ, ಜೀವನ ಪಣಕ್ಕಿಟ್ಟು ಓಡಿಬಿಡೋದು. ಏನಾದರೂ ಆಗಲಿ, ಇದೇನಂದು ಕೊನೆಯ ಜಾಬು. ಇದು 100% ಜಾಬ್ ಆಗಲೇಬೇಕಂತ ತಿಳ್ಕೊಂಡು ಫುಲ್ ಕಾಲ ಮೇಲೆ ಸ್ಟ್ರೆಂತ್ ಹಾಕಿ, ಸೊ ಕೈನ ಫುಲ್ ಮೂಮೆಂಟ್ ಇರಬೇಕು. ಕೈ ಎಷ್ಟು ಮೂಮೆಂಟ್ ಮಾಡ್ತಿರೋ ಅಷ್ಟು ನೀವು ಮುಂದಕ್ಕೆ ಹೋಗ್ತೀರ. ಬರೀ 10 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡ್ತೀರ, ಡೋಂಟ್ ವರಿ. ಸೊ ಹೋಗುವಾಗ ಎಲ್ಲ ಸ್ವಲ್ಪ ಕಾಲು ಅಡ್ಡಡ್ಡಾಗಿ ಬೀಳ್ತಿರ್ತೀರ. ಸೊ ನೀವು ಒಂದು ಕಡೆ ನಿಂತ್ಕೊಂಡು ಫಾಸ್ಟಾಗಿ ಓಡಿ, ಎಲ್ಲರಿಗಿಂತ ಮುಂದಿರಬೇಕು ನೀವು. ಆ ರೀತಿ ಓಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಮತ್ತು ರನ್ನಿಂಗ್ ಆಯಿತಾ. ಇನ್ನು ಸ್ಕಿಪ್ಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ನೀವು ಶೂಸ್ ಇರ್ತದೆ, ಆ ಶೂಸನ್ನು ಹಾಕ್ಕೊಂಡು ಇದು ಮಾಡಿ. ಶೂಸ್ ಹಾಕ್ಕೊಂಡು ಸ್ಕಿಪ್ಪಿಂಗನ್ನು ಮಾಡಿ. ಯಾಕಂತಂದರೆ ಇದರಿಂದ ನಿಮ್ಮದು ಏನಾಗ್ತದೆ, ಸೊ ಹಾಗೆ ಕಾಲಲ್ಲಿ ಮಾಡಿದರೆ ನೀವು ಕಾಲಿಗೆ ಸಿಕ್ಕಾಕೊಂಡು ನಿಮ್ಮದು ಮಿಸ್ ಆಗುವಂಥ ಚಾನ್ಸಸ್ ಇದೆ. ಅಕಸ್ಮಾತ್ ನಿಮ್ಮದು ಒಂದು ಸತಿ ಮಿಸ್ ಆಯ್ತಂದರೆ ನೆಕ್ಸ್ಟ್ ಅವರು ಚಾನ್ಸಸ್ ಕೊಡ್ಬೋದು ಅಥವಾ ಕೊಡಲಿಕ್ಕಿಲ್ಲ, ಹೇಳೋಕ್ಕಾಗಲ್ಲ. ಹಾಗಾಗಿ ಯಾವುದೇ ರೀತಿ ಅದಕ್ಕೆ ಅವಕಾಶ ಕೊಡಬೇಕು ಹೋಗಬೇಡಿ. ಮೊದಲು ನೀವು ಪ್ರಿಪೇರ್ ಆಗಿ 100% ಮಾಡಿ ಆಗ್ತದೆ. ಶೂಸ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಸ್ಕಿಪ್ಪಿಂಗನ್ನು ಮಾಡಿ. ಮತ್ತು ಕೇಳ್ತಿದ್ರಿ, ಒಂದು ನಾನು ಕಂಟಿನ್ಯೂ ಆಗಿ 50 ಹೊಡಿಬೇಕಾ, 40ಕ್ಕೆ ನಾನು ಬಿಟ್ಟರೆ ಮತ್ತು ನಮ್ಗೆ ತೊಗೊಳ್ತಾರೆ. ಒಂದು ಸ್ವಲ್ಪ ಬಿಟ್ಟು 40ಕ್ಕೆ ಬಿಟ್ಟು ಒಂದು 2-3 ಸೆಕೆಂಡಲ್ಲೇ ಮತ್ತೆ ರಿಕವರಿ ಹಾಕ್ಕೊಂಡು 100% ನೀವು ಮಾಡ್ಕೊಂಡು ಹೋದರೆ ನಿಮ್ಮನ್ನ ಕರ್ಕೊತಾರೆ. ಬಟ್ ಸ್ವಲ್ಪ ಲೇಟ್ ಮಾಡಿದ್ರಿ ಅಂತಂದರೆ ಹೊರಗಡೆ ಹಾಕೋ ಚಾನ್ಸಸ್ ಇರ್ತದೆ. ಸೊ ಯಾವುದೇ ರೀತಿ ಅವಕಾಶನ ಕೊಡೋಕೆ ಹೋಗಬೇಡಿ. ಕಂಟಿನ್ಯೂ ಆಗಿ ಹೊಡಿಬೋದು. ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದೆ ನಾನು. ಆಲ್ರೆಡಿ ಮಾಡಿರ್ತೀರ, ನೀವು ಶಾನೆ ಇದ್ದೀರಾ. ಓಕೆ, ಸ್ಕಿಪ್ಪಿಂಗ್ ಆಯಿತು. ಇನ್ನು ಗುಂಡು ಎಸೆತಂದರೆ ಅದೇನು 5 kg ಇರ್ತದೆ ಗೈಸ್. ಅಂದರೆ 12 ಪೌಂಡ್ ಅಂತಂದರೆ 5.44 kg ಆಗ್ತದೆ. ಸೊ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ. ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಒಂದು ವೀಕಿಂದ ನೀವು ಏನು ಮಾಡಿರ್ತೀರ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಎಲ್ಲೆಲ್ಲೂ ಕಲ್ಲು ಸಿಗ್ತಾವಲ್ಲ, ಕಲ್ಲು ಒಕ್ಕೋತ ಅಡ್ಡಾಡೋದು. ಹುಚ್ಚರ್ಗರ್ಲೆ ಅಂತ ತಿಳ್ಕೊಬಾರ್ದು. ಕಲ್ಲು ಒಗಿಬೇಕು. ಕಲ್ಲು ಒಗೆದಾಗ ನಿಮಗೆ ಸ್ಟ್ಯಾಮಿನಾ ಅನ್ನೋದು ಜಾಸ್ತಿ ಆಗ್ತದೆ. ಅದು ಪ್ರಾಕ್ಟೀಸ್ ಆಗಿರ್ತದೆ ನಿಮ್ಮದು. ಹಾಗಾಗಿ ಎಲ್ಲ ಮಾಡಿರ್ತೀರ ಹೇಳ್ಕೊಟ್ಟಂಗೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು, ನೀವು ಒಗಿಬೇಕಾದ್ರೆ ಯಾವ ರೀತಿ ಒಗಿಬೇಕು ಅಂತಂದರೆ, ಫುಲ್ ಎಫರ್ಟನ್ನು ಹಾಕಿ, ಸ್ಟ್ಯಾಮಿನಾನ ಹಾಕಿ, ಒಂದು ಸುತ್ತು ತಿರುಗಿ ಜೋರಾಗಿ ಒಗಿಬೇಕು. 100% ಆಗ್ತದೆ, ಡೋಂಟ್ ವರಿ. ಗುಂಡೆ ಎಸೆತದಲ್ಲಿ ಯಾರೂ ಫೇಲ್ ಆಗಲ್ಲ ಅಂದ್ಕೊತೀನಿ. ಇನ್ನು ಯಾವುದರಲ್ಲಿ ಫೇಲ್ ಆಗ್ತೀರಾ ನೀವು? ರನ್ನಿಂಗ್ ಆಯಿತು, ಸ್ಕಿಪ್ಪಿಂಗ್ ಆಯಿತು, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಮಾಡ್ಕೊತೀರಾ. ಓಕೆ, ನೆಕ್ಸ್ಟ್ ಏನು ಉಳಿತು? ನೆಕ್ಸ್ಟ್ ಏನು ಉಳಿದಿಲ್ಲ ಗೈಸ್.
ಸೊ ಹಾಂ, ಮೇನಾಗಿ ಕಂಬ ಹತ್ತೋದು ಅಂತಂದರೆ ಇದರಲ್ಲಿ ಮೇನ್ ಟಿಪ್ಸ್ ಕೊಡಬೇಕಂತಂದರೆ ನಿಮಗೆ ಎಲ್ಲ ಕಡೆ ಏನಾಗಿದ್ದಾವೆ ಅಂತಂದರೆ ಮೊನ್ನೆ ಮಳೆ ಕೂಡ ಆಯಿತು. ಮೊನ್ನೆ ಮಳೆ ಆಗಿರೋ ಕಾರಣಕ್ಕಾಗಿ ಇನ್ನೂ ಕೆಲವೊಂದಿಷ್ಟು ಗ್ರೌಂಡ್ಗಳು ಚೇತರಿಸ್ಕೊಂಡಿಲ್ಲ ಮತ್ತು ತುಂಬ ಕೆಟ್ಟು ಹೋಗಿದ್ದಾವೆ ಮತ್ತು ಜಾರ್ತಿದೆ, ಎಲ್ಲ ಕಂಬಗಳು ಜಾರ್ತಿದ್ದಾವೆ. ಸೊ ಸ್ಲೋ ಆಗಿ ಹತ್ತಕ್ಕೆ ಹೋಗ್ಬೇಡಿ, ಯಾವತ್ತು ಜಾರ್ತಾವೆ ಅಂತೇಳಿ ಫಾಸ್ಟಾಗಿ ಹತ್ತಿ. ನಿಮಗೇನು ಬಿದ್ದರೂ ಬಿಡ್ರಿ, ನೋ ಪ್ರಾಬ್ಲಮ್. ಯಾಕಂದರೆ ನಿಮ್ಮದು ಕೈ ಕಾಲು ಮುಖ ಎಲ್ಲ ಕೆತ್ಕೊಂಡ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಪಾಸಾಗಿ ಬಂದರೆ ಸಾಕು. ಮನೆಯವರು ನಿಮ್ಮ ಬಗ್ಗೆ ಹೋಪ್ ಇಟ್ಕೊಂಡಿರ್ತಾರಲ್ಲ, ಅವ್ರ ನಂಬಿಕೆನ ಉಳಿಸ್ಕೊಳ್ಳಿ. ಮತ್ತು ಹೊರಗಡೆ ನಿಮ್ಮ ಬಗ್ಗೆ ಆಡ್ಕೊತಿರ್ತಾರಲ್ಲ, ಅದನ್ನ ನಿಮ್ಮ ಮೋಟಿವೇಶನ್ ಆಗಿ ತೊಗೊಂಡು ಎಲ್ಲಿ ತೊಗೋಬೇಕು, ಕಂಬ ಹತ್ತೋ ಟೈಮಲ್ಲಿ ಮೋಟಿವೇಶನ್ ಆಗಿ ತೊಗೊಳ್ಳಿ. 100% ಹತ್ತಿರ, ಯಾವುದೇ ಡೌಟ್ ಬೇಡ. ಮತ್ತು ಹತ್ತುವಾಗ ಕರೆಕ್ಟಾಗಿ ಕಾಲು ಕರೆಕ್ಟಾಗಿ ಇಟ್ಕೊಂಡು, ನಿಮ್ಮದೆಲ್ಲ ವೀಡಿಯೋಸ್ ಎಲ್ಲ ಸಿಗ್ತವೆ, ಯೂಟ್ಯೂಬಲ್ಲೇ ಸಿಕ್ಕಾಪಟ್ಟಿ ವಿಡಿಯೋ ಇದ್ದಾವೆ ಅದ್ರ ಬಗ್ಗೆ ಯಾವ ರೀತಿ ಹತ್ತಬೇಕಂತೇಳಿ. ಅದನ್ನ ಸರ್ಚ್ ಮಾಡಿಕೊಂಡು ನೋಡಿಕೊಂಡು ಹತ್ತಿ. ಓಕೆ, ಅದ್ರ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಗ್ರೂಪಿಗೆ ಹಾಕ್ತೀನಿ ನೋಡಿ. ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿರಿ. ಪಿನ್ ಟು ಪಿನ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಕಂಬ ಹತ್ತೋ ಟಿಪ್ಸ್ ಬಗ್ಗೆ. ಮತ್ತು ಏನು ಹೇಳೋದು, ಯಾವುದೇ ರೀತಿ ಟೈಮಿಂಗ್ ಇರ್ತದ ಅಂತ ಕೇಳಿದರೆ, ಕಂಬ ಹತ್ತೋಕ್ಕೆ ಯಾವುದೇ ರೀತಿ ಟೈಮ್ ಇರಲ್ಲ ಅಂತ ತಿಳ್ಕೊಂಡು ನೀವು ಆಮೆ ಮಲ್ಲ ಥರ ಆಗಬಾರ್ದು. ಓಕೆ, ಎಲ್ಲರೂ ಮಲ್ಲ ಸ್ಪೀಡಲ್ಲಿ ಹತ್ತಿರ್ತಾರೆ, ನೀವು ಆಮೆ ಥರ ಹತ್ತಬಾರ್ದು. ಯಾಕಂದರೆ ಎಲ್ಲರೂ ನೋಡ್ಬೇಕಾಗ್ತದೆ ಅವರು. ನೀವು ತುಂಬ ಸ್ಲೋ ಹತ್ತಿದ್ರಂದ್ರೆ ನಿಮಗೇನೂ ಬರಲ್ಲ ಅಂತ ತಿಳ್ಕೊಂಡು ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತದೆ. ಟೈಮಿಂಗ್ ಜಾಸ್ತಿ ತೊಗೋಬಾರ್ದು. ಎಲ್ಲರೂ ಕೂಡ ಹತ್ತಬೇಕು, ಫಾಸ್ಟಾಗಿ ಹತ್ತಬೇಕು, ಫಾಸ್ಟಾಗಿ ಇಳಿಬೇಕು. ನೀವು ಅಲ್ಲಿ ಹತ್ತಿ ಎಂಗಲ್ ಮೇಲೆ ಹತ್ತಿ ಕೂತ್ಕೊಳ್ಳಿ ಅಂತ ಯಾರೂ ಹೇಳಲ್ಲ. ಹತ್ತಬೇಕು, ಮುಟ್ಟಬೇಕು, ಕೆಳಗೆ ಇಳಿದ್ಬಿಡ್ಬೇಕು. ಹತ್ತಿ ಬೇಗ ಹತ್ತಿ ಇಳಿಯುವಾಗ ಬೇಗ ಇಳೀರಿ. ಅಕಸ್ಮಾತ್ ಸ್ಕಿಡ್ಡಾಗಿ ಬಿದ್ರೂ ಓಕೆ, ಕೆಳಗಡೆ ಏನಿರ್ತದೆ, ಸ್ಪಂಜ್ ಇರ್ತದೆ, ಡೋಂಟ್ ವರಿ. ಸ್ಪಂಜ್ ಇರ್ತದೆ, ಹಾಗಾಗಿ ಒಂದು ಸ್ವಲ್ಪ ಮುಚ್ಚಿರ್ತದೆ ನಿಮ್ಮದು ಕಂಬ ಮುಚ್ಚಿರೋ ಕಾರಣಕ್ಕಾಗಿ ನಿಮ್ಮದು ಸ್ವಲ್ಪ ಏನಾಗ್ತದೆ, ಇಲ್ಲಿ ಹತ್ತಿ ಆಮೇಲೆ ನೀವು ಓಕೆ ರನ್ನಿಂಗ್ ಎಲ್ಲ ಮಾಡಿದ್ರಿ, ಆಮೇಲೆ ಸ್ಕಿಪ್ಪಿಂಗ್ ಎಲ್ಲ ಮಾಡಿದ್ರಿ, ಕಂಬ ಅಂತೂ ಹತ್ತೀರ. ಸೊ ನಿಮ್ಮ ಮೇಲೆ ನಿಮಗೆ ಹೋಪ್ ಇಟ್ಕೊಳ್ಳಿ, ಯಾರ ಮ್ಯಾಗೂ ಡಿಫೆಂಡ್ ಆಗಬೇಡಿ, ತಂದೆ ತಾಯಿನ ನೆನೆಸ್ಕೊಳ್ಳಿ, ಮೋಟಿವೇಶನ್ ತೊಗೊಂಡು ಏರಿ. ಇದೇ ನಿಮ್ಮದು ಲಾಸ್ಟು ಜಾಬ್ ಅಂತ ತಿಳ್ಕೊಂಡು, ಇದೇ ನಿಮ್ಮದು ಲಾಸ್ಟ್ ಅಟೆಂಪ್ಟ್ ಅಂತ ತಿಳ್ಕೊಂಡು ಹತ್ತಿ. ಅದರಲ್ಲಂಥದ್ದು ಏನಿಲ್ಲ ಮಹತ್ವ ಗೈಸ್, ಆರಾಮಾಗಿ ಹತ್ಬೋದು. ಓಕೆ, ಸೊ ಇನ್ನು ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ ಒಂದು ಸ್ವಲ್ಪ ಗೈಸ್. ಇದ್ರ ಬಗ್ಗೆ ತುಂಬ ಹೇಳಿದ್ದೀನಿ ನಾನು. SLC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗಿ, ಅದು ಒರಿಜಿನಲ್ಲೇ ತೊಗೊಂಡೋಗಿ ಒಂದು ಸೆಟ್ ಜೆರಾಕ್ಸ್ ಹೊಡ್ಸ್ಕೊಂಡೋಗಿ. ಇವೆಲ್ಲ ಏನೇನೆಲ್ಲ ಹೇಳ್ತೀನಲ್ಲ, ಇದರಲ್ಲಿ ಎಲ್ಲ ಒಂದೊಂದು ಸೆಟ್ಟೆಲ್ಲ 2 ಸೆಟ್ ಜೆರಾಕ್ಸ್ ಹೊಡ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಒಂದು SLC ಮಾರ್ಕ್ಸ್ ಕಾರ್ಡ ವಿತ್ ಜೆರಾಕ್ಸ್ ತೊಗೊಂಡೋಗಿ, ಹಾಗೆ ಒರಿಜಿನಲ್ ಕೂಡ ತೊಗೊಂಡೋಗಿ. ಯಾಕಂದರೆ ನಾಳೆ ಏನೂ ಸಮಸ್ಯೆ ಆಗಬಾರ್ದು. SLC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ, ಸೆಕೆಂಡ್ 2ನೇದಾಗಿ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇದ್ದರೆ ತೊಗೊಂಡೋಗಿ ಅಪ್ಲೈ ಮಾಡಿದರೆ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ತೊಗೊಂಡು ಹೋಗಲೇಬೇಕು. ಆಧಾರ್ ಕಾರ್ಡ್ ಒಯ್ಯಬೇಕು, ಪ್ಯಾನ್ ಕಾರ್ಡ್ ಒಯ್ಯಬೇಕು, ವೋಟರ್ ID ಇದ್ದರೆ ಒಯ್ಯಿರಿ, ಇಲ್ಲಾಂದರೆ ನೋ ಪ್ರಾಬ್ಲಮ್ಮ, ಆಧಾರ್ ಕಾರ್ಡ್ ಒಯ್ಯಿರಿ. ಆಮ್ಯಾಗ ಅಪ್ಲಿಕೇಶನ್ ಹಾಕಿದ್ದು ಫೀಸ್ ರಿಸಿಪ್ಟ್ ತೊಗೊಳ್ಳಿ. ಫೀಸ್ ರಿಸಿಪ್ಟನ್ನು ತೊಗೊಳ್ಳೇಬೇಕು. ಮತ್ತು ಫೈನಲ್ ಪ್ರಿಂಟ್ ಇದ್ದಿದ್ದನ್ನ ತೊಗೊಳ್ಳಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದರೆ ತೊಗೊಳ್ಳಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಏನು ಮಸ್ಟ್ ಆ್ಯಂಡ್ ಶುಡ್ ಏನು ಇಲ್ಲ, ಬಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದರೆ ಒಂದು ಲೆವೆಲಲ್ಲಿ ಇರ್ತೀರ ನೀವು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇದ್ದವರು ತೊಗೊಳ್ಳಿ, ಇಲ್ಲವರು ಬಿಡ್ರಿ. ಕ್ರಿಮಿಲೇಯರ್ ಸರ್ಟಿಫಿಕೇಟ್ ನಿಮ್ಮದು ಇದ್ದರೆ, ನಿಮ್ಮ ಕಾಸ್ಟಿಗೆ ಬರ್ತಿತ್ತಂದರೆ ತೊಗೊಂಡು ಹೋಗಿ. ಎಲ್ಲ 3 ಸೆಟ್ಟು ಜೆರಾಕ್ಸನ್ನು ತೊಗೊಂಡು ಹೋಗಬೇಕಾಗಿ ವಿನಂತಿ. ಓಕೆ, ಅವರೇನು ಒಂದು ಸೆಟ್ ತೊಗೊಂಬಂದಿದ್ದಾರೆ, ನಾಳೆ ಕೇಳ್ಬೋದು ನಿಮಗೆ. ಒಂದು ಸೆಟ್ ಏನಾದರೂ ಅಕಸ್ಮಾತ್ ಹಾಳಾದರೂ ಇನ್ನೊಂದು ಸೆಟ್ ನಿಮ್ಮ ಹತ್ರ ಇರ್ತದೆ. ಮತ್ತು ಇನ್ನೊಂದು ಸೆಟ್ ನಿಮ್ಮ ಹತ್ರ ಇದ್ದರೂ ಅವ್ರಿಗೆ ಇನ್ನೊಂದು ಸೆಟ್ ಕೊಟ್ಟರು ನಿಮ್ಮ ಹತ್ರ ಒಂದು ಸೆಟ್ ಉಳಿತದೆ. ಓಕೆ, ಮತ್ತೇನಾದರೂ ಬೇಕಾಗ್ತದೆ ತೊಗೊಂಡೋಗಿ. ಫೋಟೋನ 4-5 ಕಾಪಿ ತೊಗೊಂಡೋಗಿ. ಫೋಟೋನ 4-5 ಕಾಪಿ ತೊಗೊಂಡೋಗಿ, ಮತ್ತು ಎಲ್ಲನೂ ಜೆರಾಕ್ಸ್ ಮಾಡ್ಕೊಂಡು ಹೋಗಿ, ಎಲ್ಲ ವಿತ್ ಸೆಲ್ಫ್ ಅಟೆಸ್ಟೆಡ್ ಮಾಡ್ಕೊಂಡು ಹೋಗಿ. ಓಕೆ, ಮತ್ತು
ಹಾಗೆ ಈ ವಿಡಿಯೋ ಕೆಳಗಡೆ ಎಸ್ ಐ ವಿಲ್ ಅಂತೇಳಿ ಕಮೆಂಟನ್ನು ಮಾಡೋದು ಮರಿಬೇಡಿ. ಯಾರ್ಯಾರೆಲ್ಲ ಸೆಲೆಕ್ಟ್ ಆಗ್ತೀನಿ ಅನ್ನುವಂಥ ಹೋಪ್ ಇದೆಯೋ ಎಸ್ ಐ ವಿಲ್ ಡೂ ಇಟ್, ಎಸ್ ಐ ವಿಲ್ ಡೂ ಇಟ್ ಅಥವಾ ಎಸ್ ಐ ವಿಲ್ ಅಂತೇಳಿ ಕಮೆಂಟನ್ನು ಮಾಡಿ. ಎಲ್ಲರೂ ಕೂಡ ಧನ್ಯವಾದ.